ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಅಬ್ಸರ್ವೇಷನ್ ಆಫ್ ಡಿಫ್ರೆಂಟ್ ಅನಿಮಲ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಆಕ್ಟಿವಿಟಿ 2.2 ನೋಡಿ. ಲೆಟ್ ಅಸ್ ಅಪ್ರಿಷಿಯೇಟ್ ಅಂದರೆ ನಾವೀಗ ಪ್ರಶಂಸಿಸೋಣ ಅಂತೀವಿ. ಕ್ಲೋಸ್ ಯುವರ್ ಐಸ್ ಫಾರ್ 30 seconds and think of one plant and one animal that you have closely observed and appreciated very much. ಒಂದು 30 seconds 30 ಸೆಕೆಂಡ್ಗಳ ಕಾಲ ನಿಮ್ಮ ಕಣ್ಣನ್ನು ಮುಚ್ಚಿಕೊಂಡು, ನಿಮ್ಮ ಕಣ್ಣನ್ನು ಕ್ಲೋಸ್ ಮಾಡ್ಕೊಳ್ಳಿ, ಕಣ್ಣನ್ನು ಮುಚ್ಚಿ ನಿಮ್ಮ ಹತ್ತಿರದಲ್ಲಿ ನೀವು ತುಂಬ ಹತ್ತಿರದಿಂದ ನೋಡಿರ್ತಕ್ಕಂತಹ ಅಥವಾ ನಿಮಗೆ ಇಷ್ಟ ಆಗಿರ್ತಕ್ಕಂತಹ ಯಾವುದಾದ್ರೂ ಒಂದು ಪ್ಲಾಂಟ್ ಅಂದರೆ ಒಂದು ಸಸ್ಯ ಮತ್ತು ನಿಮಗಿಷ್ಟವಾದಂತಹ ಒಂದು ಅನಿಮಲ್, ಒಂದು ಪ್ರಾಣಿಯನ್ನು ನೆನಪು ಮಾಡ್ಕೊಳ್ಳಿ. ಈಗ ಎಲ್ಲರಿಗೂ ಕೆಲವರಿಗೆ ಪೆಟ್ಸ್ ಅಂದರೆ ಡಾಗ್ಸ್, ಕ್ಯಾಟ್ಸ್, ಕೌಸ್, ಪ್ಯಾರೋಟು, ಪಿಜನ್, ಈ ರೀತಿ ಒಬ್ಬೊಬ್ರಿಗೆ ಒಂದೊಂದು ಪ್ರಾಣಿಗಳು ಅಥವಾ ಪಕ್ಷಿಗಳು ಇಷ್ಟ ಇರುತ್ತೆ. ಪ್ಲಾಂಟ್ಸಲ್ಲೂ ಅಷ್ಟೇ, ಕೆಲವ್ರಿಗೆ ರೋಸ್ ಪ್ಲಾಂಟ್ ಇಷ್ಟ, ಕೆಲವ್ರಿಗೆ ಕೊಕೊನಟ್ ಟ್ರೀ ಇಷ್ಟ, ಕೆಲವ್ರಿಗೆ ಮ್ಯಾಂಗೋ ಟ್ರೀ ಇಷ್ಟ. ಈ ರೀತಿ ನೀವು ತುಂಬ ಹತ್ತಿರದಲ್ಲಿ ನೋಡಿರ್ತಕ್ಕಂತಹ ನಿಮಗೆ ಇಷ್ಟವಾದ ಒಂದು ಸಸ್ಯ ಮತ್ತು ನಿಮಗೆ ಇಷ್ಟವಾದ ಒಂದು ಪ್ರಾಣಿಯನ್ನು ನೆನಪು ಮಾಡ್ಕೊಳ್ಳಿ. ನಾವು each one of you can draw the plant and animal that you thought of on the blackboard. ನೀವು ಯಾವ ಸಸ್ಯ ಮತ್ತು ಪ್ರಾಣಿಯನ್ನು ನೆನಪು ಮಾಡ್ಕೋತೀರೋ ಆ ಸಸ್ಯ ಮತ್ತು ಪ್ರಾಣಿಯ ಚಿತ್ರವನ್ನು ಆ ಬ್ಲ್ಯಾಕ್ ಬೋರ್ಡ್, ಈ ಕಪ್ಪು ಹಲಗೆಯ ಮೇಲೆ ಬರೆಯಿರಿ. ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕ್ರೌ ಇದೆ, ಅವ್ರವ್ರಿಗೆ ಇಷ್ಟವಾದದ್ದು. ಇಲ್ಲಿ ರೋಸನ್ನು ಡ್ರಾ ಮಾಡ್ತಿದ್ದಾಳೆ, ನೀವು ನೋಡಿರ್ತಕ್ಕಂಥ ಮಸ್ಟ್ರೂಮ್ ಇಲ್ಲಿ ಡ್ರಾ ಮಾಡ್ತಿದ್ದಾರೆ. ಇಲ್ಲಿ ಯಾರು ಟ್ರೀನ ಡ್ರಾ ಮಾಡಿದ್ದಾರೆ, ಇಲ್ಲಿ ಟರ್ಟಲ್ನ ಡ್ರಾ ಮಾಡಿದ್ದಾರೆ, ಇಲ್ಲಿ ಒಬ್ಬರು ಸ್ನೇಕನ್ನು ಡ್ರಾ ಮಾಡಿದ್ದಾರೆ, ಇಲ್ಲಿ ರ್ಯಾಬಿಟ್ನ ಡ್ರಾ ಮಾಡಿದ್ದಾರೆ, ಇಲ್ಲಿ ಪಿಕಾಕ್ನ ಡ್ರಾ ಮಾಡಿದ್ದಾರೆ. ಈ ರೀತಿ ನಿಮಗೆ ಇಷ್ಟವಾದಂತಹ ಒಂದು ಪ್ಲಾಂಟ್ ಮತ್ತು ಅನಿಮಲ್ದು ಅದ್ರ ಡ್ರಾಯಿಂಗ್ನ, ಅದರ ಚಿತ್ರವನ್ನು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆಯಿರಿ. What are your observations about the various plants and animals that have been drawn? ನೀವು ಬರೆದಿರ್ತಕ್ಕಂತಹ ಡಿಫ್ರೆಂಟ್ ವಿವಿಧ ಪ್ರಾಣಿ ಮತ್ತು ಸಸ್ಯಗಳ ಬಗ್ಗೆ ನಿಮ್ಮ ವೀಕ್ಷಣೆಗಳೇನು? ಏನು ನೀವು ಬರೆದಿರ್ತಕ್ಕಂಥ ಆ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಏನನ್ನ ವೀಕ್ಷಣೆ? ಅದೇ ರೀತಿ ಹೌ ಮೆನಿ ಡಿಫ್ರೆಂಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ did the entire class draw on the blackboard? ಹಾಗಾದರೆ ನಿಮ್ಮ ಫುಲ್ ಈ ಕ್ಲಾಸಲ್ಲಿ ಎಷ್ಟೋ ಜನ, ಇಲ್ಲಿ ನೋಡಿ 3 4 5 6 7 8 9 ಮೆಂಬರ್ಸ್ ಇದ್ದಾರೆ. ಹಾಗೆ ನಿಮ್ಮ ಕ್ಲಾಸ್ ರೂಮಲ್ಲಿ ನಿಮ್ಮ ಫ್ರೆಂಡ್ಸು, ನಿಮ್ಮ ಇಡೀ ಫುಲ್ ಕ್ಲಾಸಲ್ಲಿ ಇರ್ತಕ್ಕಂತಹ ನಿಮ್ಮ ಎಲ್ಲ ತರಗತಿಯವರು ಇಡೀ ತರಗತಿಯಿಂದ ಬ್ಲ್ಯಾಕ್ ಬೋರ್ಡ್ ಮೇಲೆ, ಆ ಕಪ್ಪು ಹಲಗೆಯ ಮೇಲೆ ಎಷ್ಟು ವೆರೈಟೀಸ್ ಅಂದರೆ ಎಷ್ಟು ವಿಧದ ಪ್ರಾಣಿ ಮತ್ತು ಸಸ್ಯಗಳನ್ನು ಬರೆಯಲಾಗಿದೆ ಅದನ್ನು ದಾಖಲಿಸ್ಕೊಳ್ಳಿ. ಎಷ್ಟು ಟೈಪು ಅನಿಮಲ್ಸ್ ಬರ್ದಿದ್ದಾರೆ ನಿಮ್ಮ ಫ್ರೆಂಡ್ಸು, ನೀವು ಎಲ್ಲ ಎಷ್ಟು ಟೈಪ್ಸು ಪ್ಲಾಂಟ್ಸನ್ನು ಬರ್ದಿದ್ದಾರೆ ಅದನ್ನು ಮಾಡ್ಕೊಳ್ಳಿ. ಡು ಯು ಥಿಂಕ್ ದಟ್ ದೇರ್ ಮೇ ಬಿ ಮೆನಿ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅದರ್ ದ್ಯಾನ್ ದೋಸ್ ಡ್ರಾನ್ ಆನ್ ದ ಬೋರ್ಡ್? ಅದೇ ರೀತಿ ಕಪ್ಪು ಹಲಗೆಯ ಮೇಲೆ ಬರೆದ ಸಸ್ಯ ಮತ್ತು ಪ್ರಾಣಿಗಳಲ್ಲದೆ ಇನ್ನೂ ಹೆಚ್ಚಿನ ಬೇರೆ ಬೇರೆ ವಿಧದ ಏನಾದರೂ ಇರಬಹುದಾ ಆಲೋಚಿಸಿ. ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದಿರೋದಲ್ಲದೆ ಮೆನಿ ಮೋರ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ವೆರೈಟೀಸ್ ಆಫ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಚಿತ್ರವನ್ನು ಬರೆದಿದೆ ಅಲ್ವಾ ಬ್ಲ್ಯಾಕ್ ಬೋರ್ಡ್ ಮೇಲೆ. ಅದಲ್ಲದೆ ಅದರ್ ದ್ಯಾನ್ ದೋಸ್ ಡ್ರಾನ್ ಆನ್ ದ ಬೋರ್ಡ್, ಬೇರೆ ಏನಾದರೂ ಡ್ರಾ ಮಾಡಿದಾರಾ ಬೋರ್ಡಲ್ಲಿ ಅಂತೇಳಿ ಗಮನಿಸಿ. ದ ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫೌಂಡ್ ಇನ್ ಎ ಪರ್ಟಿಕ್ಯುಲರ್ region contributes to the biodiversity of that region. ಆ ಬ್ಲ್ಯಾಕ್ ಬೋರ್ಡ್ ಮೇಲೆ ಅಂದರೆ ಆ ಕಪ್ಪು ಹಲಗೆಯ ಮೇಲೆ ಬರೆದಂತಹ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ಗಳಲ್ಲದೆ ಅಲ್ವಾ, ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫೌಂಡ್ ಇನ್ ಪರ್ಟಿಕ್ಯುಲರ್ ರೀಜನ್ ಕಾಂಟ್ರಿಬ್ಯೂಟ್ ಟು ದ ಬಯೋಡೈವರ್ಸಿಟಿ ಆಫ್ ದಟ್ ರೀಜನ್. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಂದರೆ ಒಂದು ಪ್ಲೇಸಲ್ಲಿ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ವಿವಿಧ ಸಸ್ಯಗಳು ಮತ್ತು ಪ್ರಾಣಿಗಳು ಆ ಪ್ರದೇಶದ ಜೀವ ವೈವಿಧ್ಯತೆಗೆ ಏನು ಕೊಡುಗೆ ನೀಡುತ್ತದೆ. ಅಂದರೆ ಈಗ ನೀವು ಇರ್ತಕ್ಕಂತಹ ಪ್ಲೇಸಲ್ಲಿ, ನೀವು ಯಾವ ಊರಲ್ಲಿ ಇರ್ತೀರೋ, ಯಾವ ಪ್ಲೇಸಲ್ಲಿ, ಒಂದು ಹಳ್ಳಿರೋ ಅಥವಾ ಒಂದು ನಿಮ್ಮ ಮನೆ ಹತ್ರ ಪಾರ್ಕ್ ಹತ್ತಿರ ಇರೋವಂತಹ ಅಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ಗಳು
ಬೇರೆ ಬೇರೆ ಥರ ಇರುತ್ತೆ, ಒಂದು ಊರಿಂದ ಇನ್ನೊಂದು ಊರಿಗೂ ಅಲ್ವಾ. ಎಲ್ಲ ಕಡೆ ಒಂದೇ ಥರ ಪ್ಲ್ಯಾಂಟ್ಸ್ಗಳಿರಲ್ಲ, ಎಲ್ಲ ಕಡೆ ಒಂದೇ ಥರ ಅನಿಮಲ್ಸ್ಗಳಿರುತ್ತೆ, ಆದರೆ ಬರ್ಡ್ಸ್ಗಳು ಸ್ವಲ್ಪ ಚೇಂಜ್ ಇರುತ್ತೆ. ಆದರೆ ಪ್ಲ್ಯಾಂಟ್ಸ್ಗಳು ಮಾತ್ರ ಡಿಫ್ರೆಂಟ್ ವಿವಿಧ ರೀತಿಯ ಪ್ಲ್ಯಾಂಟ್ಸ್ಗಳು ಇರುತ್ತೆ. ಅದೆಲ್ಲವೂ ಏನು ಆಯಾ ಪ್ರದೇಶಕ್ಕೆ, ಆಯಾ ಸ್ಥಳಗಳಲ್ಲಿ ಏನನ್ನ ಜೀವ ವೈವಿಧ್ಯತೆಗೆ ನೀಡುವಂತಹ ಕೊಡುಗೆಯಾಗಿದೆ. ಬಯೋಡೈವರ್ಸಿಟಿ ಆಫ್ ರೀಜನ್ ಏನು ಕಾಂಟ್ರಿಬ್ಯೂಟ್ಸ್, ಕೊಡುಗೆ ಟು ದ ಬಯೋಡೈವರ್ಸಿಟಿ ಆಫ್ ದ ರೀಜನ್. ಆ ಸ್ಥಳಕ್ಕೆ ಆ ಸಸ್ಯಗಳು ಮತ್ತು ಪ್ರಾಣಿಗಳು ನೀಡುವಂತಹ ಒಂದು ದೊಡ್ಡ ಕೊಡುಗೆಯಾಗಿರುತ್ತದೆ. Each member in the biodiversity of a region has a different role to play. ದೇಶದ ಜೀವ ವೈವಿಧ್ಯತೆಯಲ್ಲಿ ಪ್ರತಿಯೊಂದು ಒಬ್ಬರು ಸಹ, ಪ್ರತಿಯೊಬ್ಬ ಸದಸ್ಯನು ಸಹ ಜೀವಿಯ ವಿಭಿನ್ನ ಪಾತ್ರವನ್ನು ನಿರ್ವಹಿಸುತ್ತದೆ. ಅಂದರೆ ಈಚ್ ಮೆಂಬರ್ ಇನ್ ಬಯೋಡೈವರ್ಸಿಟಿ ಆಫ್ ರೀಜನ್ ಅಂದರೆ ಪ್ರತಿಯೊಂದು ಜೀವಿಯೂ ಸಹ ಏನು, ಪ್ರತಿಯೊಂದು ಜೀವಿಯ ಸದಸ್ಯವು ಸಹ ಜೀವ ವೈವಿಧ್ಯತೆಯಲ್ಲಿ ತನ್ನದೇ ಆದ ವಿಭಿನ್ನ ಪಾತ್ರವನ್ನು ವಹಿಸುತ್ತೆ. ಡಿಫ್ರೆಂಟ್ ರೋಲ್ ಆಫ್ ಟು ಪ್ಲೇ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಟ್ರೀಸ್, ಮರಗಳು ಪ್ರೊವೈಡ್ ಫುಡ್ ಆ್ಯಂಡ್ ಶೆಲ್ಟರ್ ಟು ಸಮ್ ಬರ್ಡ್ಸ್ ಆ್ಯಂಡ್ ಅದರ್ ಅನಿಮಲ್ಸ್. ಈಗ ದೊಡ್ಡ ದೊಡ್ಡ ಮರಗಳು, ಆಲದ ಮರಗಳು, ಅರಳಿ ಮರಗಳು, ಬೇವಿನ ಮರಗಳು, ಮಾವಿನ ಮರಗಳು ಅಲ್ವಾ, ಈ ರೀತಿ ದೊಡ್ಡ ದೊಡ್ಡ ಮರಗಳು ಟ್ರೀಸ್ ಏನು ಪ್ರೊವೈಡ್ ಫುಡ್ ಆ್ಯಂಡ್ ಶೆಲ್ಟರ್ ಟು ಸಮ್ ಬರ್ಡ್ಸ್, ಅನೇಕ ಸಾವಿರಾರು ಪಕ್ಷಿಗಳಿಗೆ ಆಹಾರ, ಮರದಲ್ಲಿರ್ತಕ್ಕಂಥ ಹಣ್ಣುಗಳನ್ನ ತಿಂದು ಬದುಕುತ್ತೆ, ಅಲ್ಲೇ ಗೂಡುಗಳನ್ನ ಕಟ್ಕೊಂಡು ವಾಸ ಮಾಡುತ್ತೆ ಪಕ್ಷಿಗಳು, ಹಕ್ಕಿಗಳು ಅಲ್ವಾ. ಅದೇ ರೀತಿ ಏನು ಕೆಲವು ಪಕ್ಷಿ ಮತ್ತು ಇತರ ಪ್ರಾಣಿಗಳಿಗೆ ಈ ದೊಡ್ಡ ದೊಡ್ಡ ಮರಗಳೇನು ವಾಸನೆಲೆಯನ್ನು, ಆಹಾರ ಮತ್ತು ಶೆಲ್ಟರ್, ಅದಲ್ಲಿ ಗೂಡನ್ನು ಕಟ್ಕೊಂಡು ಅಲ್ಲಿ ವಾಸ ಮಾಡೋದಕ್ಕೆ ಫುಡ್ ಮತ್ತು ಶೆಲ್ಟರನ್ನು ಒದಗಿಸುತ್ತದೆ. ಯಾವುದು ಟ್ರೀಸ್. ಅನಿಮಲ್ಸ್ ಹೆಲ್ಪ್ ಇನ್ ಸ್ಪ್ರೆಡಿಂಗ್ ಸೀಡ್ಸ್ ಆಫ್ಟರ್ ಈಟಿಂಗ್ ಫ್ರೂಟ್ಸ್ ಆ್ಯಂಡ್ ಸೋ ಆನ್. ಅದೇ ರೀತಿ ಪ್ರಾಣಿಗಳು ಅಷ್ಟೇ. ಪ್ರಾಣಿಗಳೇನು ಮಾಡ್ತವೆ, ಈ ಹಣ್ಣುಗಳನ್ನು ತಿಂದ ನಂತರ ಆ ಬೀಜಗಳನ್ನು ಎಲ್ಲೋ ಹಾರ್ಕೊಂಡೋಗಿ ಏನಾಗುತ್ತೆ, ಎಲ್ಲೋ ಬಿಟ್ಬಿಡುತ್ತೆ. ಅಲ್ಲಿ ಏನಾಗುತ್ತೆ, ಹೊಸ ಸಸ್ಯ ಬಿಟ್ಟಿರುತ್ತಲ್ಲ, ಬಿಸಾಕಾದಂತಹ ಆ ಬೀಜಗಳು, ಆ ಹಣ್ಣುಗಳನ್ನು ತಿಂದು ಬೀಜಗಳನ್ನು ಪಕ್ಷಿಗಳು ಹಾರ್ಕೊಂಡೋಗಿ ಎಲ್ಲೋ ಬಿಡುತ್ತಲ್ಲ, ಅವುಗಳು ಏನು ಮಾಡುತ್ತೆ, ಅನಿಮಲ್ಸಿಂದ ಏನು ಹೆಲ್ಪ್ ಆಗುತ್ತೆ, ಅಲ್ಲಿ ಫ್ರೂಟ್ಸ್ದು ಅಥವಾ ಒಂದು ಗಿಡದ ಹಣ್ಣಿನ ಬೀಜದಿಂದ ಆ ಗಿಡಗಳು ಉಟ್ಕೊಳ್ಳೋದಕ್ಕೆ, ಆ ಫ್ರೂಟ್ಸ್ ಹಣ್ಣಿನ ಗಿಡಗಳು ಮರಗಳು ಆಗೋದಕ್ಕೆ ಅನಿಮಲ್ಸಿಂದನೂ ಪ್ರಾಣಿಗಳಿಂದನೂ ಸಹಾಯ ಆಗುತ್ತೆ. ಪ್ರಾಣಿಗಳು ತಿಂದಂತಹ ಹಣ್ಣುಗಳು ತಿಂದ ನಂತರ ಬೀಜ ಏನಾಗುತ್ತೆ, ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಸಾರ ಆಗಲು ಸಹಾಯ ಮಾಡುತ್ತೆ. ಕ್ಯಾನ್ ಯು ಥಿಂಕ್ ಆಫ್ ಮೋರ್ ಸಚ್ ಎಕ್ಸಾಂಪಲ್ಸ್? ಈ ರೀತಿಯಾಗಿ ಅನೇಕ ಉದಾಹರಣೆಗಳನ್ನು ನೀವು ಕೊಡ್ಬೋದಾ? ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ನಮ್ಮ ಜೀವ ವೈವಿಧ್ಯಕ್ಕೆ ಯಾವ ರೀತಿಯ ಸಹಾಯ ಆಗುತ್ತೆ ಅಂತೇಳಿ ನೀವು ಉದಾಹರಣೆಗಳನ್ನ ಕೊಡ್ತೀರಾ? ದಿಸ್ ಶೋಸ್ ದಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಅಂದರೆ ಇಲ್ಲೇನು ಸಸ್ಯ ಮತ್ತು ಪ್ರಾಣಿಗಳು ಒಂದನ್ನೊಂದು ಅವಲಂಬಿಸಿದೆ. ಎರಡೂ ಸಹ ಬರೀ ಪ್ರಾಣಿಗಳೇ ಇದ್ರೂ ಆಗಲ್ಲ, ಬರೀ ಸಸ್ಯಗಳೇ ಇದ್ರೂ ಆಗಲ್ಲ. ಸಸ್ಯಗಳು ಬೇಕು, ಪ್ರಾಣಿಗಳು ಬೇಕು. ದೊಡ್ಡ ದೊಡ್ಡ ಮರಗಳು, ಗಿಡಗಳು, ಹೂವು, ಹಣ್ಣು ಎಲ್ಲ ಇರೋದ್ರಿಂದ ಅವುಗಳನ್ನೇನು ಈ ಬರ್ಡ್ಸ್, ಹಕ್ಕಿಗಳು, ಪಕ್ಷಿಗಳು, ಚಿಟ್ಟೆಗಳು ಆ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ಇರುತ್ತೆ, ಹಣ್ಣುಗಳನ್ನು ತಿನ್ನುತ್ತೆ, ಗಿಡಗಳಲ್ಲಿ ಗೂಡುಗಳನ್ನು ಕಟ್ಕೊಂಡು ವಾಸ ಮಾಡುತ್ತೆ. ಗಿಡಗಳು ಇರೋದ್ರಿಂದ ಏನು ಪ್ರಾಣಿ ಪಕ್ಷಿಗಳಿಗೂ ಎಷ್ಟೋ ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ ಗಿಡಗಳಿಂದನೇ ಅಲ್ವಾ. ಈ ಗೋಟು, ಕೌಸು, ಶೀಪು ಇವುಗಳಿಗೆಲ್ಲ ಮರಗಳ ಎಲೆಗಳನ್ನು ತಂದು ಆಹಾರವಾಗಿ ಹಾಕ್ತಾರೆ ಅಲ್ವಾ. ಈ ರೀತಿ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು ಒಂದನ್ನೊಂದು ಏನಾಗಿದೆ, ಡಿಪೆಂಡೆಂಟ್ ಆನ್ ಈಚ್ ಅದರ್. ಸಸ್ಯಗಳಿಗೆ ಪ್ರಾಣಿಗಳು ಬೇಕು, ಪ್ರಾಣಿಗಳಿಗೆ ಸಸ್ಯಗಳು ಒಂದನ್ನೊಂದು ಅವಲಂಬಿಸಿದೆ. ಆಯ್ತಾ? ನೆಕ್ಸ್ಟ್ 2.2 ನೋಡಿ, ಹೌ ಟು ಗ್ರೂಪ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಹಾಗಾದರೆ ನಾವೀಗ ಸಸ್ಯ ಮತ್ತು ಪ್ರಾಣಿಗಳನ್ನು ಗುಂಪುಗಳಾಗಿ ವಿಂಗಡಿಸುವುದು ಹೇಗೆ? ಪ್ಲಾಂಟ್ಸ್ದೇ ಒಂದು ಗ್ರೂಪು, ಅನಿಮಲ್ಸ್ದೇ ಒಂದು ಗ್ರೂಪು, ಹೇಗೆ ಮಾಡೋದು? ಹೌ ವುಡ್ ಯು ಅರೇಂಜ್ ಯುವರ್ ಬುಕ್ಸ್ ಆ್ಯಂಡ್ ನೋಟ್ಬುಕ್ಸ್ ಇನ್ ಗ್ರೂಪ್ಸ್? ನೀವು ನಿಮ್ಮ ನೋಟ್ ಪುಸ್ತಕಗಳು ಮತ್ತು ಪಠ್ಯಪುಸ್ತಕಗಳು, ನಿಮ್ಮ ಬುಕ್ಸು ಮತ್ತು ನೋಟ್ಬುಕ್ಸು ಇವುಗಳನ್ನ ಹೇಗೆ ಗುಂಪು ಮಾಡ್ತೀರಾ? ವುಡ್ ಅರೇಂಜಿಂಗ್ ದ್ಯಾಮ್ ಇನ್ ಗ್ರೂಪ್ಸ್ ಹೆಲ್ಪ್ ಯು ಬೆಟರ್
organize your school bag. ನೀವು ನಿಮ್ಮ ಬ್ಯಾಗ್ನಲ್ಲೇ ಟೆಕ್ಸ್ಟ್ ಬುಕ್ನೆಲ್ಲ ಒಂದು ಕಡೆ ಇಟ್ಕೋತೀರಾ, ನೋಟ್ಬುಕ್ಸ್ ಎಲ್ಲ ಒಂದು ಕಡೆ ಇಟ್ಕೋತೀರಾ, ಕಾಪಿ ರೈಟ್ಸ್ ಎಲ್ಲ ಒಂದು ಕಡೆ ಇಟ್ಕೋತೀರಾ, ಹೋಮ್ವರ್ಕ್ ಬುಕ್ಸ್ ಎಲ್ಲ ಒಂದು ಕಡೆ ಇಟ್ಕೋತೀರಾ, ಜಾಮೆಟ್ರಿ ಬಾಕ್ಸ್ನ ಒಂದು ಕಡೆ ಇಟ್ಕೋತೀರಾ ಅಲ್ವಾ. ಅದನ್ನ ಒಂದು ಗ್ರೂಪ್ಸ್ನ ಮಾಡ್ತೀರಾ. ಅಂದರೆ ನಿಮ್ಮ ಸ್ಕೂಲ್ ಬ್ಯಾಗನ್ನು ಉತ್ತಮವಾಗಿ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೋ ಇಲ್ಲೂ ಹಾಗೆ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ಗಳನ್ನ ಗುಂಪು ಮಾಡೋದಕ್ಕೆ ಅದು ನಿಮ್ಮ ಬ್ಯಾಗ್ನ, ಸ್ಕೂಲ್ ಬ್ಯಾಗ್ನ, ಶಾಲಾ ಬ್ಯಾಗ್ನ ವ್ಯವಸ್ಥೆ ಹೇಗೊಳಿಸ್ಕೋತೀರೋ ಅದು ಸಹಾಯ ಮಾಡುತ್ತೆ. Now let us look at the world around us. ಹಾಗಾದರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ನಾವು ಈಗ ನೋಡೋಣ. ಸುತ್ತ ಇರ್ತಕ್ಕಂಥ ಪ್ರಪಂಚ, ವರ್ಲ್ಡ್. We are surrounded by a variety of plants and animals with different features about which you have learnt in section 2.1. ನಮ್ಮ ಸುತ್ತ ವೆರೈಟಿ, ವಿಭಿನ್ನ ಫೀಚರ್ಸ್, ಡಿಫ್ರೆಂಟ್ ಫೀಚರ್ಸ್ ಅಬೌಟ್, ವಿಭಿನ್ನ ಗುಣಗಳಿರ್ತಕ್ಕಂತಹ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಅಂದರೆ ವೈವಿಧ್ಯಮಯವಾದ ಸಸ್ಯ ಮತ್ತು ಪ್ರಾಣಿಗಳಿವೆ. ನಮ್ಮ ಸುತ್ತಮುತ್ತ ಒಂದೇ ಥರದ ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ಇಲ್ಲ, ವೈವಿಧ್ಯಮಯ ವಿವಿಧ ಗುಣಗಳಿರ್ತಕ್ಕಂತಹ ಸಸ್ಯ ಮತ್ತು ಪ್ರಾಣಿಗಳಿದೆ. 2.1 ಸೆಕ್ಷನಲ್ಲಿ ನೋಡಿ, ವಿ ಕ್ಯಾನ್ group them based on similarities and differences among them. ಹಾಗಾದರೆ ನಾವು ಆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಅವುಗಳಲ್ಲಿರ್ತಕ್ಕಂತಹ ಸಿಮಿಲಾರಿಟಿ, ಸಾಮ್ಯತೆಗಳು, ಎರಡರಲ್ಲೂ ಕಂಡುಬರುವಂತಹ ಒಂದೇ ರೀತಿಯ ಗುಣಗಳು ಸಾಮ್ಯತೆ ಅಂದರೆ, ಆ್ಯಂಡ್ ಡಿಫ್ರೆನ್ಸಸ್ ಭಿನ್ನತೆಗಳು, ಅವುಗಳಲ್ಲಿರ್ತಕ್ಕಂತಹ ಬೇರೆ ಬೇರೆ ಗುಣಗಳು, ಅವುಗಳ ಆಧಾರದ ಮೇಲೆ ಬೇಸ್ಡ್ ಆನ್ ದೇ ಗ್ರೂಪ್ಸ್ ಅಮಾಂಗ್ ದ್ಯಾಮ್, ಅವುಗಳ ಆಧಾರದ ಮೇಲೆ ಈ ಸಸ್ಯ ಮತ್ತು ಪ್ರಾಣಿಗಳನ್ನು ಗುಂಪುಗಳಾಗಿ ವಿಂಗಡಿಸಬಹುದು. ಆಯ್ತಾ? ಹಾಗಾದರೆ ಲೆಟಸ್ ಗ್ರೂಪ್, ಆಕ್ಟಿವಿಟಿ 2.3 ನೋಡಿ, ಲೆಟಸ್ ಗ್ರೂಪ್. ಹಾಗಾದರೆ ನಾವೀಗ ಗುಂಪುಗಳನ್ನು ಮಾಡೋಣ. ಕಲೆಕ್ಟ್ ಪಿಕ್ಚರ್ಸ್ ಆಫ್ ವೇರಿಯಸ್ ಅದರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಏನು ಮಾಡಿ, ಫಸ್ಟ್ ನೀವು ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳ ಚಿತ್ರಗಳನ್ನು ಸಂಗ್ರಹಿಸಿ. ಅದರದ್ದು ಫೋಟೋಸ್ಗಳು ಪೇಪರಲ್ಲಿ ಬರುತ್ತೆ, ಅಥವಾ ಅದರದ್ದೇ ಮ್ಯಾಗ್ಝೀನು ಅಥವಾ ಅದರದ್ದೇ ಒಂದು ಶೀಟ್ಗಳು ಬರುತ್ತೆ, ಡಿಫ್ರೆಂಟ್ ಪ್ಲಾಂಟ್ಸ್ ಅದೇ ಬರುತ್ತೆ, ಡಿಫ್ರೆಂಟ್ ಅನಿಮಲ್ಸ್ದೇ ಬರುತ್ತೆ. ಅವುಗಳ ಚಿತ್ರಗಳನ್ನು ಸಂಗ್ರಹಿಸಿ, ಪಿಕ್ಚರ್ಸ್ನ, ವಿವಿಧ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಚಿತ್ರಗಳನ್ನ ಸಂಗ್ರಹಿಸಿ. ಕಟ್ ದೇರ್ ಪಿಕ್ಚರ್ಸ್ ಫ್ರಮ್ ಓಲ್ಡ್ ಮ್ಯಾಗ್ಝೀನ್ಸ್, ನ್ಯೂಸ್ ಪೇಪರ್ಸ್, ಚಾರ್ಟ್ಸ್ ಆ್ಯಂಡ್ ಅದರ್ ಸೋರ್ಸಸ್. ಏನು ಮಾಡಿ, ನೀವು ಈ ಡಿಫ್ರೆಂಟ್ ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸ್, ಸಸ್ಯ ಮತ್ತು ಪ್ರಾಣಿಗಳ ಚಿತ್ರಗಳನ್ನ ನ್ಯೂಸ್ ಪೇಪರ್ಗಳಲ್ಲಿ ಇರುತ್ತೆ, ಆ ವಾರ್ತಾಪತ್ರಿಕೆಗಳಲ್ಲಿ ಅಥವಾ ಮ್ಯಾಗ್ಝಿನ್ಸ್, ನಿಯತಕಾಲಿಕೆಗಳಲ್ಲಿ, ಅಥವಾ ಚಾರ್ಟೇ ಬರುತ್ತೆ, ಓನ್ಲಿ ಪ್ಲಾಂಟ್ಸ್ ಚಾರ್ಟು ಅನಿಮಲ್ಸ್ ಚಾರ್ಟೇ ಬರುತ್ತೆ. ಅಂತಹ ಚಿತ್ರಪಟಗಳ ಮೂಲಕದಿಂದ ಚಿತ್ರಗಳನ್ನು ಕಟ್ ಮಾಡ್ಕೊಳ್ಳಿ, ಸಂಗ್ರಹಿಸಿ. ಪೇಸ್ಟ್ ಈಚ್ ಆಫ್ ದೀಸ್ ಪಿಕ್ಚರ್ಸ್ ಆನ್ ಎ ಡಿಫ್ರೆಂಟ್ ಕಾರ್ಡ್. ಏನು ಮಾಡಿ, ಅವುಗಳಲ್ಲಿ ಪ್ರತಿಯೊಂದು ಚಿತ್ರಗಳನ್ನು ಬೇರೆ ಬೇರೆ ಕಾರ್ಡ್ ಮೇಲೆ ಅಂಟಿಸಿ ಚಿತ್ರವನ್ನು ತಯಾರಿಸಿ, ಡಿಫ್ರೆಂಟ್ ಕಾರ್ಡ್ಗೆ ಅಂಟಿಸಿ. ಡಿವೈಡ್ ಯುವರ್ ಕ್ಲಾಸ್ ಇನ್ ಗ್ರೂಪ್ಸ್ ಆಫ್ 5 to 6 ಸ್ಟೂಡೆಂಟ್ಸ್ ಈಚ್. ಏನು ಮಾಡಿ, ಪ್ರತಿಯೊಂದು ಗುಂಪಿನಲ್ಲೂ, ಒಂದು ಗ್ರೂಪ್ನಲ್ಲಿ 5 to 6 ಸ್ಟೂಡೆಂಟ್ಸ್ ಇರುವಾಗ, ವಿದ್ಯಾರ್ಥಿಗಳಿರುವಂತೆ ನಿಮ್ಮ ತರಗತಿ ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ವಿಂಗಡಿಸಿ. ಈಗ ನಿಮ್ಮ ಕ್ಲಾಸ್ ರೂಮಲ್ಲಿ ಒಂದು 30 ಮೆಂಬರ್ಸ್ ಇದ್ದೀರಾ ಅಂದರೆ 5 to 6 5 ಗ್ರೂಪ್ಸ್ ಥರ, ಒಂದೊಂದು ಗ್ರೂಪಲ್ಲಿ 5 ಮೆಂಬರ್ಸ್ ಇರೋಂಗೆ 6 ಗ್ರೂಪ್ ಆಗುತ್ತೆ ಅಲ್ವಾ, ಆ ಥರ. ಇಲ್ಲ 6 ಮೆಂಬರ್ಸ್ ಆದರೆ 5 ಗ್ರೂಪ್ ಆಗುತ್ತೆ, 30 ಮೆಂಬರ್ಸ್ ಇದೆ. ಇಲ್ವಾ 50 ಮೆಂಬರ್ಸ್ ಇದ್ದಾರೆ ನಿಮ್ಮ ಕ್ಲಾಸ್ ರೂಮಲ್ಲಿ ಅಂದರೆ 5 ಸ್ಟೂಡೆಂಟ್ಸ್ಗಳನ್ನ, ಪ್ರತಿ 5 ವಿದ್ಯಾರ್ಥಿಗಳನ್ನು ಒಂದೊಂದು ಗುಂಪುಗಳಾಗಿ ವಿಂಗಡಿಸಿ, ಅವರುಗಳನ್ನ ಗುಂಪುಗಳನ್ನಾಗಿ ಮಾಡಿ. ಪೂಲ್ ದ ಕಾರ್ಡ್ಸ್ ಪ್ರಿಪೇರ್ಡ್ ಬೈ ದ ಸ್ಟೂಡೆಂಟ್ಸ್ ಇನ್ ಯುವರ್ ಗ್ರೂಪ್. ಆ ಚಿತ್ರಪಟಗಳಲ್ಲಿರ್ತಕ್ಕಂತಹ ವಿದ್ಯಾರ್ಥಿ ಗುಂಪುಗಳು ತಯಾರಿಸಿದಂತಹ ಚಿತ್ರಪಟಗಳನ್ನ ಏನು ಮಾಡಿ, ಗ್ರೂಪ್ ಅಂದರೆ ಒಟ್ಟುಗೂಡಿಸಿ, ಅವರೆಲ್ಲವನ್ನ ಪೂಲ್ ದ ಕಾರ್ಡ್ ಪ್ರಿಪೇರ್ಡ್ ಬೈ ದ ಸ್ಟೂಡೆಂಟ್ಸ್ ಇನ್ ಯುವರ್ ಗ್ರೂಪ್. ಆ ಗುಂಪುಗಳಲ್ಲಿ ವಿದ್ಯಾರ್ಥಿಗಳು ತಯಾರು ಮಾಡಿರ್ತಾರಲ್ಲ ಆ ಚಿತ್ರಪಟಗಳನ್ನ, ಅದನ್ನು ಎಲ್ಲ ಒಟ್ಟುಗೂಡಿಸಿ. ಅಬ್ಸರ್ವ್ ವೇರಿಯಸ್ ಫೀಚರ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಶೋನ್ ಆನ್ ದ ಕಾರ್ಡ್ಸ್. ಏನು ಮಾಡಿ, ಇವಾಗ ಎಲ್ಲರಿಂದನೂ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಆ ಚಿತ್ರಪಟದಲ್ಲಿ ಇರ್ತಕ್ಕಂಥ ಸಸ್ಯಗಳು ಮತ್ತು ಪ್ರಾಣಿಗಳ ವಿವಿಧ ಗುಣಗಳನ್ನು, ಅವುಗಳ ಫೀಚರ್ಸ್ನ ಏನು ಮಾಡಿ ವೀಕ್ಷಿಸಿ, ನೋಡಿ. Recall the features of plants and animals that you have
listed in tables 2.1 and 2.2. ನಾವು 2.1 ಡಿಫ್ರೆಂಟ್ ಪ್ಲಾಂಟ್ಸ್ದು ಅಬ್ಸರ್ವೇಷನ್ ಮಾಡಿದ್ದೀವಿ. 2.2ನಲ್ಲಿ ಡಿಫ್ರೆಂಟ್ ಅನಿಮಲ್ಸ್ದು ಅಬ್ಸರ್ವೇಷನ್ ಮಾಡಿದ್ವಿ. ಈ ಒಂದು ಟೇಬಲ್ನ ಸಹಾಯದಿಂದ ಏನು ಮಾಡಿ, ನೀವು ಲಿಸ್ಟ್ ಮಾಡಿರ್ತಕ್ಕಂತಹ, ನೀವು ಪಟ್ಟಿ ಮಾಡಿರ್ತಕ್ಕಂತಹ ಡಿಫ್ರೆಂಟ್ ಫೀಚರ್ಸ್ ಇರ್ತಕ್ಕಂಥ ಪ್ಲಾಂಟ್ಸು ಮತ್ತು ಅನಿಮಲ್ಸ್, ಅವುಗಳ ಗುಣಗಳನ್ನು ನೆನಪು ಮಾಡ್ಕೊಳ್ಳಿ. ಅಲ್ಲಿ ಯಾವ ಥರ ಲೀಫ್ ಸ್ಟ್ರಕ್ಚರ್ ಇರುತ್ತೆ, ಅಥವಾ ಅವುಗಳ ಫುಡ್ ಏನು, ಅಥವಾ ಶರ್ಬ್ಸ್ ಯಾವುದು, ಹರ್ಬ್ಸ್ ಯಾವುದು, ಅಥವಾ ಶಾರ್ಟ್ ಇರುತ್ತಾ ಅಥವಾ ಲಾಂಗ್ ಇರುತ್ತಾ, ಅಥವಾ ಹಾರ್ಡ್ ಇರುತ್ತಾ ಅದ್ರದ್ದು ಸ್ಟೆಮ್ಮು, ಅಥವಾ ಸಾಫ್ಟ್ ಇರುತ್ತಾ, ಅದು ಫ್ಲವರ್ ಕಲರ್ಸ್ ಏನು, ಈ ಥರ ಅವುಗಳ ಫೀಚರ್ಸ್ಗಳನ್ನ, ಗುಣಲಕ್ಷಣಗಳನ್ನ ನೆನಪು ಮಾಡ್ಕೊಳ್ಳಿ. ಅನಿಮಲ್ಸ್ದಾದರೆ ಯಾವುದೆಲ್ಲ ವಾಕ್ ಮಾಡುವಂಥ ಅನಿಮಲ್ಸು, ಕೆಲವೊಂದು ಕ್ರಾಲ್ ಮಾಡುವಂಥ ಅನಿಮಲ್ಸು, ಹರ್ಕೊಂಡು ಹೋಗುವಂಥದ್ದು, ಕೆಲವೊಂದು ರನ್ ಮಾಡ್ತಕ್ಕಂಥ ಅನಿಮಲ್ಸು, ಈ ಥರ ಅವುಗಳದ್ದೇ ಒಂದು ಗ್ರೂಪನ್ನು ಮಾಡಿ. ಗ್ರೂಪ್ ದೆಮ್ ಆನ್ ದ ಬೇಸಿಸ್ ಆಫ್ ಕಾಮನ್ ಫೀಚರ್ಸ್. ಈಗೇನು ಮಾಡಿ, ಸಾಮಾನ್ಯ ಗುಣಗಳು ಇರ್ತಕ್ಕಂತಹ ಸಸ್ಯಗಳು ಮತ್ತು ಪ್ರಾಣಿಗಳು, ಅವುಗಳ ಗುಣಗಳ ಆಧಾರದ ಮೇಲೆ ಅವುಗಳನ್ನ ಏನು ಮಾಡಿ, ಒಂದು ಗುಂಪುಗಳನ್ನಾಗಿ ಮಾಡಿ. ಸೇಮ್ ಫೀಚರ್ಸ್ ಇರ್ತಕ್ಕಂಥದ್ದು. ಈಗ ಯಾವುದೆಲ್ಲ ವಾಕ್ ಮಾಡುತ್ತೆ, ನಡ್ಕೊಂಡು ಹೋಗ್ತಕ್ಕಂತಹ ಪ್ರಾಣಿಗಳನ್ನೆಲ್ಲ ಒಂದು ಗುಂಪಿಗೆ ಹಾಕೋದು. ಅರ್ಥ ಆಯ್ತಾ? ಕ್ರಾಲ್, ಹರ್ಕೊಂಡು ಹೋಗುವಂಥದ್ದು, ಇರುವೆ ಇರ್ಬೋದು, ಆ್ಯಂಟ್, ಸ್ನೇಕ್, ಈ ಥರದ್ದೆಲ್ಲ ಒಂದು ಗುಂಪಿಗೆ ಹಾಕೋದು. ಅರ್ಥ ಆಯ್ತಾ? ಈ ರೀತಿ ಸೇಮ್ ಫೀಚರ್ಸ್ ಇರ್ತಕ್ಕಂತಹ ಒಂದೇ ಗುಣಗಳ ಆಧಾರದ ಮೇಲೆ ಅವುಗಳನ್ನ ಗುಂಪುಗಳನ್ನಾಗಿ ಮಾಡಿ. ಶೇರ್ ಆ್ಯಂಡ್ ಡಿಸ್ಕಸ್ ದ ಬೇಸಿಸ್ ಆಫ್ ಗ್ರೂಪಿಂಗ್ ಯು ಹ್ಯಾವ್ ಮೇಡ್ ವಿತ್ ಅದರ್ ಗ್ರೂಪ್ಸ್ ಇನ್ ಯುವರ್ ಕ್ಲಾಸ್. ನಿಮ್ಮ ಗುಂಪುಗೂಡಿಕೆಯ ಹಿಂದಿನ ಆಧಾರವನ್ನು ಹಿಂದೆ ಏನು ನಿಮ್ಮ ಗ್ರೂಪ್ಸಲ್ಲಿ ಮಾಡಿರ್ತೀರ, ಇತರೆ ಗುಂಪುಗಳೊಂದಿಗೆ ಚರ್ಚಿಸಿ. ನಿಮ್ಮ ಬೇರೆ ಬೇರೆ ಗ್ರೂಪ್ಸ್ ಜೊತೆ ಅವ್ರ ಹತ್ರನೂ ಒಂದು ಐಡಿಯಾಸ್, ಹೊಸ ಹೊಸ ಅವರಿಂದ ನಿಮಗೆ ಐಡಿಯಾಗಳು ಬರುತ್ತೆ, ಆಲೋಚನೆಗಳು. ನಿಮ್ಮ ಬೇರೆ ಬೇರೆ ಗ್ರೂಪ್ಗಳ ಜೊತೆನೂ ಈ ಗುಣಲಕ್ಷಣಗಳನ್ನು ಚರ್ಚಿಸಿ ಅವರುಗಳ ಜೊತೆ ನಂತರ ಗುಂಪುಗಳನ್ನು ಮಾಡಿ. ಯು ವಿಲ್ ಬಿ ಸರ್ಪ್ರೈಸ್ಡ್ ಟು ಸಿ ದಟ್ ದ ಬೇಸಿಸ್ ಯೂಸ್ಡ್ ಬೈ ಡಿಫ್ರೆಂಟ್ ಗ್ರೂಪ್ಸ್ ಮೇ ವೇರಿ. ಏನು, ನೀವು ಗುಂಪುಗಳ ಜೊತೆ ಚರ್ಚಿಸಿದಾಗ ಏನಾಗುತ್ತೆ, ಅವರುಗಳ ಜೊತೆ ಅನುಸರಿಸಿದ ಆಧಾರ ನೋಡಿದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ವೇರಿ ಬರುತ್ತೆ, ವಿವಿಧ ರೀತಿಯಾಗಿ ಒಂದು ಸ್ವಲ್ಪ ಸರ್ಪ್ರೈಸ್ ಆಗುತ್ತೆ. ನಿಮಗೆ ಏನಾಗುತ್ತೆ, ಆಶ್ಚರ್ಯನೂ ಆಗುತ್ತೆ. ವಾಟ್ ಯು ಥಿಂಕ್ ದೇರ್ ಆರ್ ದ ರೀಸನ್ಸ್ ಬಿಹೈಂಡ್ ಇಟ್. ಆದರೆ ಇದರ ಅಚ್ಚರಿಗೊಳ್ಳೋಕ್ಕೆ ಇದರ ಹಿಂದಿರ್ತಕ್ಕಂತಹ ಕಾರಣವೇನು, ರೀಸನ್ ಏನು. ಡಿಫ್ರೆಂಟ್ ಸ್ಟೂಡೆಂಟ್ಸ್ ಮೈಟ್ ಹ್ಯಾವ್ ಚೂಸನ್ ಡಿಫ್ರೆಂಟ್ ಕಾಮನ್ ಫೀಚರ್ಸ್ ಫಾರ್ ದ ಗ್ರೂಪಿಂಗ್. ಏನಾಗಿರುತ್ತೆ, ಇಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳು ಅವುಗಳ ಗುಂಪುಗಳಲ್ಲಿ ಏನು ಮಾಡಿರ್ತಾರೆ, ಸಾಮಾನ್ಯ ಗುಣಗಳನ್ನು ಗುಂಪುಗೂಡಿಸುವಾಗ ಬೇರೆ ಬೇರೆ ರೀತಿಯಾದ ವಿಭಿನ್ನವಾದ ಪ್ರಾಣಿಗಳು ಮತ್ತು ಸಸ್ಯವನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು. ನಿಮಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಅವ್ರಿಗೆ ಗೊತ್ತಿರ್ತಕ್ಕಂಥ ಡಿಫ್ರೆಂಟ್ ಪ್ಲಾಂಟ್ಸ್, ಅನಿಮಲ್ಸು ನೀವು ಕೇಳಿಲ್ಲದೆ ಇರ್ಬೋದು. ಅಂತಹ ಫೀಚರ್ಸ್, ಗುಣಗಳನ್ನು ಗುಂಪುಗಳನ್ನಾಗಿ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್, ಸಮ್ ಸ್ಟೂಡೆಂಟ್ಸ್ ಮೇ ಹ್ಯಾವ್ ಚೂಸನ್ ದ height of plants as the basis for grouping, while others might have chosen presence or absence of flowers as the basis for grouping of plants. See figure 2.2. ಅಂದರೆ ಇಲ್ಲಿ ನಿಮ್ಮ ಗ್ರೂಪಲ್ಲಿ ಇರೋರೆಲ್ಲ ನೀವು ತುಂಬ ಎತ್ತರದ ಮರಗಳನ್ನೇ ಆಯ್ಕೆ ಮಾಡ್ಕೊಂಡಿರ್ಬೋದು. ಇನ್ನು ಬೇರೆ ಗ್ರೂಪ್ನವರೇನು ಕೇವಲ ಬರೀ ಹೂಗಳು ಬಿಡುವಂತಹ ಸಸ್ಯಗಳನ್ನೇ ಗ್ರೂಪ್ ಮಾಡಿರ್ಬೋದು. ಕೆಲವರು ನೋ ಫ್ಲವರ್ಸ್, ಫ್ಲವರ್ಸೇ ಬಿಡದೆ, ಆಬ್ಸೆನ್ಸ್ ಆಫ್ ಫ್ಲವರ್ಸ್, ಹೂವು ಬಿಡದೇ ಇರ್ತಕ್ಕಂತಹ ಪ್ಲಾಂಟನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಕೆಲವರು ಓನ್ಲಿ ಚಿಕ್ಕ ಚಿಕ್ಕ ಸಸ್ಯಗಳನ್ನು ಅಥವಾ ಸೆಲೆಕ್ಟ್ ಮಾಡಿರ್ತಾರೆ. ಕೆಲವರು ಬರೀ ಮೆಡಿಸಿನಲ್ ಪ್ಲಾಂಟ್ಸ್, ಔಷಧೀಯ ಸಸ್ಯಗಳನ್ನ ಗುಂಪು ಮಾಡಿರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯ ಆಧಾರದ ಮೇಲೆ, ಅಂಶಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಂಡಿರಬಹುದು. ನೋಡಿ, ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಫ್ಲವರ್ಸ್, ಏನು, ಹೂಗಳಿರುವ ಅಥವಾ ಹೂಗಳಿಲ್ಲದ ಸಸ್ಯಗಳು. ಆಡ್ ಆರ್ ಸಾಫ್ಟ್ ಸ್ಟೆಮ್, ಗಟ್ಟಿಯಾದ ಮತ್ತು ಮೃದುವಾದ ಕಾಂಡ ಇರ್ತಕ್ಕಂತಹ ಗಿಡಗಳು. ಈಟಿಂಗ್ ಹ್ಯಾಬಿಟ್ಸ್, ಆಹಾರ ಸೇವನೆ ಅಭ್ಯಾಸ ಏನು. ಪ್ಲೇಸ್ ದೇ ಲೀವ್, ಎಲ್ಲಿ ವಾಸಿಸುತ್ತವೆ. ಈ ರೀತಿ ಸಮ್ ಪಾಸಿಬಲ್ ಕ್ರೈಟೀರಿಯಾ ಆಫ್ ಗ್ರೂಪಿಂಗ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಂದರೆ ಈ ರೀತಿ ಸಸ್ಯ ಮತ್ತು ಪ್ರಾಣಿಗಳ ಗುಂಪು ಮಾಡಬೇಕಾದ್ರೆ ಕೆಲವೊಂದು ಈ ರೀತಿಯ ಮಾನದಂಡಗಳನ್ನ ಇಟ್ಕೊಂಡು ನಾವು ಗುಂಪು ಮಾಡಬೇಕಾಗುತ್ತೆ. ಆಯ್ತಾ? ನೀವು ಸಹ ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ ಏನಿಲ್ಲ, 10 different plants, 10 different animals, grouping them based on their features, common features. ನೀವು ಸಹ 10
ಸಾಮಾನ್ಯ ಗುಣಲಕ್ಷಣವಿರ್ತಕ್ಕಂಥ 10 ಸಸ್ಯಗಳು 10 ಪ್ರಾಣಿಗಳ ಗುಂಪುಗಳನ್ನು ಮಾಡಬೇಕು. ಇದೇ ಇವತ್ತಿಂದು ಹೋಮ್ವರ್ಕ್. ಗ್ರೂಪ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬೇಸ್ಡ್ ಆನ್ ದೇ ಕಾಮನ್ ಫೀಚರ್ಸ್. ಓಕೆ, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ. ಅವ್ರು ಕನ್ನಡ ಮೀಡಿಯಮ್ ಇರಲಿ, ಅವ್ರು ಇಂಗ್ಲೀಷ್ ಮೀಡಿಯಮ್ ಇದ್ದರೂ ಸಹ ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಬಿಕಾಸ್ ಸೈನ್ಸಲ್ಲಿ ಕೆಲವೊಂದು ವರ್ಡ್ಸು ಟಫ್ ಇರುತ್ತೆ, ಅದು ಅರ್ಥ ಆದರೆ ಈಸಿ ಆಗುತ್ತೆ ಅವ್ರಿಗೆ ಸೈನ್ಸು. ಹಾಗಾಗಿ ಸೊ ಪ್ಲೇಲಿಸ್ಟ್ ಚೆಕ್ ಮಾಡಿ, ಕಂಪ್ಲೀಟ್ ಒಂದು ಲೆಸನ್ದು ವಿಡಿಯೋ ಎಕ್ಸ್ಪ್ಲೇಷನ್ದು ವಿಡಿಯೋ ಸಿಗುತ್ತೆ. ಈ ಲೆಸನ್ ಆದಮೇಲೆ ಲಾಸ್ಟಲ್ಲಿ ನೋಟ್ಸನ್ನ ಕೊಡ್ತೀವಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.